ಅಲ್ಲ ಆಂಟಿ ಹೌದಾ ಯಾರು ಮರಾಠಿದು ಏನೋ ಬರ್ತಾ ಇದೆ ಅದು ಚೇಂಜ್ ಮಾಡಬೇಕು ಅಲ್ಲಿದೆ ರಿಮೋಟು ವಿಡಿಯೋ ತೆಗಿದೆ ಇದೆಲ್ಲ ಅನ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಲಾಸ್ಟ್ ವ್ಲಾಗಲ್ಲಿ ನಾವು ಕೊಲ್ಲೂರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಗೆಲ್ಲ ಹೋಗಿದ್ವಿ. ಅದು ಬಂದು ನೈಟ್ ಹೋಮ್ ಸ್ಟೇಲಿ ಇದ್ದಂಗೆ ನಮ್ಮ ಮನೇಲಿ ಒಂದು ನೈಟ್ ಇದ್ಬಿಟ್ಟು ಪುನಃ ಬೆಳಗ್ಗೆ ಅಜ್ಜಿ ಮನೆಗೆ ಬಂದಿದ್ದೀವಿ. ಯಾಕಂದರೆ ನಾವು ಬೆಂಗಳೂರಿಗೆ ಹೋಗಬೇಕು ಅಂತ. ಬಿಕಾಸ್ ದೊಡ್ಡ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಗಣೇಶ ಹಬ್ಬನ ಮಾಡ್ತಾರೆ. ಸೊ ನನಗೆ ಪ್ರತಿ ಸಲ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಈ ಸಲ ಎಕ್ಸಾಮ್ ಇದ್ದರೂ ಕೂಡ ಒಂದು ಹೆಂಗೋ ಅಮ್ಮಂಗೆ ಕನ್ವಿನ್ಸ್ ಮಾಡಿ ನಾವು ಹೊರಟಿದ್ದೀವಿ. ಲೈಕ್ ನಾನು ಒಬ್ಬಳೇ ಹೋಗಬೇಕಾಯ್ತು. ಫಸ್ಟ್ ರಾತ್ರಿ ಹೋಗಿದ್ದಿದ್ರೆ ಬೆಳಗ್ಗೆ ಹೋಗ್ಬೇಕಂದ್ರು. ಸೊ ಅದಕ್ಕೇ ಅಮ್ಮ ಕೂಡ ಹೊರಟಿದ್ದಾರೆ. ಸೊ ಇವಾಗ ನಾವು ದೊಡ್ಡ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಏನೇನು ಪ್ರಿಪ್ರೇಷನ್ ಆಗುತ್ತೆ ಗಣೇಶ ಹಬ್ಬಕ್ಕೆ, ಹೆಂಗೆ ಡೆಕೋರೇಷನ್ ಮಾಡ್ತೀವಿ ಅದೆಲ್ಲನೂ ಕೂಡ ನೀವು ನೋಡೋರಂತೆ. ಸೊ ಎಲ್ಲರೂ ಕೂಡ ಹ್ಯಾಪಿ ಗೌರಿ ಗಣೇಶ. ಸೊ ಒಳಗಡೆ ಎಲ್ಲ ಪ್ಯಾರೇಜ್ ಎಲ್ಲ ಹಿಂಗೆ ಇಟ್ಟಿದ್ದಾರೆ. ಸೊ ಲೆಟ್ಸ್ ಗೋ. ಇರೋ ಇಷ್ಟು ಸಾಕು ಎಲ್ಲ ಆಗ್ತಿದ್ಯಾ ದೇವ್ರು ನೋಡಿ ಹೆಂಗೆ ಆಡ್ಕೊಳ್ತಾರೆ. ಅಲ್ಲ ಯಾವ್ದಾರ ಹೋಗಿ ಹಾಲಲ್ಲಿ ಸುತ್ತಾಕ್ಬಿಟ್ಟು ದೇವ್ರು ಎಷ್ಟು ಹೇಳ್ಕೊಟ್ಟು ಕೇಳಲ್ಲ. ನಾವು ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗಿ ದೊಡ್ಡಮ್ಮ ತುಂಬ ಖುಷಿಪಟ್ಟರು. ಸೊ ಅಲ್ಲಿಂದ ಆಮೇಲೆ ತಕ್ಷಣ ಪೂಜೆಗಳು ಲೇಟಾಗಿ ಹೋಗಿತ್ತು. ಸೊ ನಮಗೋಸ್ಕರ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಕತೆ ಎಲ್ಲ ದೊಡ್ಡಮ್ಮ ಅಷ್ಟೊತ್ತರ ಎಲ್ಲ ಓದಿ ನಾವೆಲ್ಲ ಕುಂಕುಮಾರ್ಚನೆ ಮಾಡ್ಕೊಂಡು ಆಮೇಲೆ ಎಲ್ಲರೂ ಕೂಡ ಕಂಕಣ ಕಟ್ಕೊಂಡ್ವಿ. ಈ ಕಂಕಣ ಕಟ್ಕೊಂಡು ಪುನಃ ವಾಪಸ್ ಆಮೇಲೆ ಊಟ ಮಾಡಬೇಕು. ಸೊ ಮೈಸೂರಿಂದ ಬೆಂಗಳೂರಿಗೆ ಹೋಗಿ ಇಷ್ಟೆಲ್ಲ ಮಾಡಿದ್ವಿ. ಸೊ ಇನ್ನು ಹಿಂಗೆಲ್ಲ ಈಗ ನಾವೆಲ್ಲ ಪೂಜೆ ಎಲ್ಲ ಮಾಡಾಯಿತು. ಒಂದು ನಿಮಿಷ ಕಂಕ ಕಟ್ಕೊಂಡಾಯಿತು. ಇವಾಗ ಅಜ್ಜಿ ಊಟ ರೆಡಿ ಮಾಡ್ತಾಯಿದ್ದಾರೆ, ಒಬ್ಬಟ್ಟು ಸಾರಂತೆ. ಸೊ ಊಟ ಮಾಡಿಕೊಂಡು ಪುನಃ ಸಂಜೆ ಗಣಪತಿ ತರ್ತಾರಂತೆ. ಆಮೇಲೆ ಎಲ್ಲ ಡೆಕೋರೇಷನ್ ಕೂಡ ಹೆಲ್ಪ್ ಮಾಡಬೇಕು. ಸೊ ತರಕ್ಕೆ ಹೋಗಬೇಕು, ಅದೇ ತರಕ್ಕೆ ಹೋಗಬೇಕು. ಏನು ಅಡುಗೆ ಮಾಡ್ತಾಯಿದ್ದೀರಾ ಅಜ್ಜಿ? ಗೌರಿ ಹಬ್ಬದ ಪ್ರಯುಕ್ತ ನಮ್ಮ ದೊಡ್ಡ ಮಗನ ಮನೆಯಲ್ಲಿ ಒಬ್ಬಟ್ಟಿನ ಸಾರು, ಒಬ್ಬಟ್ಟು, ಹುಳಿಯನ್ನ, ಕೋಸಂಬರಿ, ಬೀನಸ್ ಪಲ್ಯ ಮಾಡಿದ್ದೀವಿ. ಹಿಂಗೆ ಅನಿಸ್ತದೆ ಅಕ್ಕ ಮೇಲೆ ಬಂದ್ಬಿಟ್ಟು ಗೌರಿ ಹಬ್ಬ ಫಸ್ಟ್ ಟೈಮ್ ಸೆಲೆಬ್ರೇಟ್. ಆಫ್ಟರ್ ಮ್ಯಾರೇಜ್ 15 ಇಯರ್ಸ್ 16 ಇಯರ್ಸ್ ಆದಮೇಲೆ ಅಕ್ಕನ ಮೇಲೆ ಬಂದಿರೋದು ಹಬ್ಬ. ಯಾವಾಗಲೂ ನಮ್ಮ ಮನೇಲಿ ಮಾಡ್ತೀವಿ. ತುಂಬ ಖುಷಿ ಅನ್ನಿಸ್ತಾ ಇದೆ. ಗೈಸ್ ನೋಡಿ ಗೈಸ್ ನಮ್ಮ ಪ್ರಿಪ್ರೇಷನ್ ಹೆಂಗಿದೆ ಅಂತ. ಇಲ್ಲಿ ಹಿಂದಗಡೆ ಫುಲ್ಲು ಗರಿ ಎಲ್ಲ ಸಿಗಿಸ್ಬಿಟ್ಟು ಈ ಸರಿ ತಿರುಪತಿ ಟೀಮಲ್ಲಿ ಮಾಡ್ತಾ ಇರೋದ್ರಿಂದ ಚಕ್ರ, ನಾಮ, ಶಂಖ, ಇದು ಮಂಟಪ, ಇಲ್ಲೆಲ್ಲ ಹೂಗಳನ್ನ ಹಾಕ್ಕೊಂಡಿದ್ದೀವಿ. ಡ್ರೆಸ್ ಮಾಡಿಕೊಂಡು ನೈಟ್ ಡ್ರೆಸ್ಸಿಗೆ ಬಂದಿದ್ದೀನಿ. ಸೊ ಎಲ್ಲ ಡೆಕೋರೇಷನ್ ನಡೀತದೆ. ಸೊ ಅಮ್ಮವರು ಇಲ್ಲಿ ಅಡುಗೆ ಕೆಲಸ ಮಾಡ್ತೀವಿ. ಇಷ್ಟೊತ್ತು ಪದಣೋ ಮತ್ತು ಅವರು ಒಬ್ಬಟ್ಟು ಮಾಡಿದ್ರು. ಒಬ್ಬಟ್ಟೆಲ್ಲ ತೆಗೆದಿಟ್ಟು ನೋಡಿ ತೆಗೆದಿಟ್ಟು ಒಬ್ಬಟ್ಟನ್ನೆಲ್ಲ ಇದು ಮಾಡ್ತಾರೆ. ಡೆಕೋರೇಷನ್ ಕೂಡ ನಡೀತದೆ. ತೋರಿಸ್ತೀನಿ ಡೆಕೋರೇಷನ್ ಹೆಂಗೆ ನಡೀತದೆ. ಆಮೇಲೆ ಚೆನ್ನಾಗಿ ಕಾಣ್ತಾರೆ. ಇನ್ನೂ ಎರಡಿದೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ರೀಟೇಕ್ ಅಂತ ಬಂದಿದೆ, ಏನೋ ತಗೊಳಂಗೆ ಬಂದು ರೀಟೇಕ್. ಸೊ ಗೈಸ್ ಇವಾಗ 7 ಗಂಟೆ ಆಗಿದೆ. ಡೆಕೋರೇಷನ್ ಎಲ್ಲ ಹಂಗೆ ಇದೆ. ಇಷ್ಟು ಕಂಪ್ಲೀಟ್ ಮಾಡಿದ್ದೀವಿ. ಇದೆಲ್ಲ ಹಂಗೆ ಇದೆ. ಇವೆಲ್ಲ ಇನ್ನೂ ಮಾಡಬೇಕು. ಆ್ಯಂಡ್ ನಾನು ಕೂಡ ಇವಾಗ ತಾನೇ ಎದ್ದಿದ್ದು. 4 ಗಂಟೆ ಕರೆಕ್ಟಾಗಿ ಮಲ್ಕೊಂಡವಳು. 7 ಗಂಟೆಗೆ ಎದ್ದಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಇನ್ನೂ ಇಷ್ಟಿದೆ, ಯಾರು ಎದ್ದಿಲ್ಲ ಇನ್ನು. ನೋಡುವ ಏನಾಗುತ್ತೆ ಅಂತ. ಗಣಪತಿ ಹಬ್ಬಕ್ಕೆ ಖಾರದ ಕಡುಬು ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟು ತೊಳಸ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಡೆಗೆ ರುಬ್ಕೊಂಡಂಗೆ
ಎಲ್ಲ ರೆಡಿ ಮಾಡಿ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಅಕ್ಕಿ ಇಟ್ಟು ಒಂದೊಂದು ಸ್ವಲ್ಪ ಲಟ್ಟಿಸ್ಬಿಟ್ಟು ಅದರೊಳಗಡೆ ಈ ಹವೆ ಇಟ್ಟು ಪ್ರೆಸ್ ಮಾಡಿ ಹವೆಯಲ್ಲಿ ಇಡೋದು. ಆಯ್ತು. ಬೇಯಿಸಿದ್ಮೇಲೆ ಗಣಪತಿಗೆ ನೈವೇದ್ಯಕ್ಕೆ ಖಾರ ಕಡುಬು, ಮತ್ತು ಇದಾದಮೇಲೆ ಸಿಹಿ ಕಡುಬು ರೆಡಿ ಮಾಡ್ತೀವಿ. ಅದು ಆ ಕವರೇ ಹಿಂಗೆ ಅದೇನೋ ಸುಮ್ಮನೆ ಅಂದಾಜ್ ಮೇಲೆ ತೆಗೆದಿದ್ದಕ್ಕಾಯ್ತು ಎಲ್ಲಿ ಎಲ್ಲಿ ಎಲ್ಲ ಸಿಗ್ತಾ ಇಲ್ಲ ಅಂತ ಮಮ್ಮಿ ಅದು ಚಂದ. ಸೊ ಎಲ್ಲ ಡೆಕೋರೇಷನ್ ಆಮೇಲೆ ಈ ಥರ ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು. ಅಂದರೆ ನಾನು ಹೇಳ್ತಾ ಇದ್ದೆ ಸ್ವಾತಿ ಅಕ್ಕಂಗೆ ಗಣೇಶ ಕೈಲಾಸದಿಂದ ವೈಕುಂಠಮ್ಗೆ ಬಂದುಬಿಟ್ಟಿದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿ ಆಮೇಲೆ ತುಂಬ ಲೈಕ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಡೆಕೋರೇಷನ್ಸ್, ಬಿಕಾಸ್ ತುಂಬ ಕೆಲಸಗಳಿತ್ತು. ವೀಡಿಯೋ ಮಾಡ್ತಾಯಿದ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಚಕ ಅಂತ ವೇಟ್ ಮಾಡಿದ್ವಿ. ಹಿಂದಗಡೆ ನಾವು ವಿಲ್ಗಿರಿ ಆಗ್ಬೋದು, ಮುಂದಗಡೆ ನಾವೆಲ್ಲ ಥರದ ಒಂದು ಏನಂತಾರೆ ನೈವೇದ್ಯಕ್ಕೆ ಇಟ್ಟಿದ್ವಿ. ಬುಕ್ಸ್ಗಳನ್ನು ಇಟ್ಟಿದ್ವಿ ನಾವು ಪೂಜೆ ಮಾಡೋಕ್ಕೆ. ಹೆಂಗಿದ್ರು ಎಕ್ಸಾಮ್ಸ್ ಬರ್ತದೆ, ಹೆಂಗಿದ್ರು ಬೇಕೇ ಬೇಕು ಅಂತ ಎಲ್ಲ ಬುಕ್ಸ್ನೂ ಕೂಡ ಇಟ್ಟಿದ್ವಿ. ಸೊ ಡೆಕೋರೇಷನ್ ಸಖತ್ತಾಗಿ ಬಂದಿತ್ತು. ಥೀಮು ನಮ್ಮದು ವೈಕುಂಠದ್ದು. ಎಲ್ಲ ಮುಗಿಸ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮೈಸೂರು ವಾಪಸ್ ಬಂದ್ವಿ ನಾವು. ದೊಡ್ಡಪ್ಪ